ಸಾವಿತ್ರಿ ಸ್ವಾಮಿ, ಜೀವನದಲ್ಲಿ ಎರಡು ಅಂಶಗಳು ಬಹಳ ಬೇಗ ನಮ್ಮನ್ನು ಆವರಿಸಿಕೊಂಡು ಬಿಡುತ್ತದೆ, ಅಷ್ಟೇ ಬೇಗ ನಮ್ಮನ್ನು ಬಿಟ್ಟು ಹೋಗಿ ಬಿಡುತ್ತದೆ. ಬಹಳ ಎಚ್ಚರಿಕೆ ಬೇಕು ಅಂತ ಶಾಸ್ತ್ರಜ್ಞರಾದವರು ಆಡಿದರು. ಅದೇ ಯಾವುದು? ಒಂದು ವೈರಾಗ್ಯ, ಇನ್ನೊಂದು ಆಕರ್ಷಣೆ. ವೈರಾಗ್ಯದ ಭಾವವು ಹಾಗೆ, ಈ ಕ್ಷಣಕ್ಕೆ ನನ್ನನ್ನು ಆವರಿಸಿಕೊಂಡೇ ಬಿಡ್ತೋ, ನನಗೇನು ಬೇಡ ಎಂಬ ಭಾವ ಎಷ್ಟು ಸುಲಭಕ್ಕೆ ನಮ್ಮನ್ನು ಆವರಿಸಿಕೊಂಡು ಬಿಡುತ್ತದೆ ಅಂತಂದ್ರೆ ಅದನ್ನು ಗುರುತಿಸಿದ್ರು. ಸ್ಮಶಾನ ವೈರಾಗ್ಯ, ಹೌದು ಅಲ್ಲೋ ಅಭಾವ ವೈರಾಗ್ಯ. ಸ್ಮಶಾನಕ್ಕೆ ಹೋದಾಗ ಕಾಣಿಸುವುದೇ ಅಂತೆ. ಶವವನ್ನು ಬೆಂಕಿಯ ಮೇಲಿಟ್ಟು ದಗದಗ ಚಿತೆ ಹೊತ್ತಿ ಉರಿಯುವ ಕಾಲಕ್ಕೆ ಎಲ್ಲರ ಕತೆ ಇಷ್ಟೇ ಅಲ್ಲೋ, ಮತ್ತಿನ್ನೇನುಂಟು, ಎಲ್ಲರ ಕಥೆಯೂ ಇಷ್ಟೇ ಅಂತಲೇ ಹೇಳುವುದವ ಅಲ್ಲಿ. ಆದ್ರೆ ಸ್ಮಶಾನದ ಆ ಸೀಮೆಯನ್ನು ದಾಟಿ ಮನೆಯ ಹೊಸ್ತಿಲು ದಾಟುವುದರ ಒಳಗಾಗಿ ಮತ್ತೆ ಅಣ್ಣನಿಗೆಷ್ಟು ತಮ್ಮನಿಗೆಷ್ಟು ಅಂತ ಪ್ರಾರಂಭ ಆಗ್ತದೆ. ಆದ್ದರಿಂದಲೇ ಆ ವೈರಾಗ್ಯದ ಭಾವ ಬಂತು ಎಂಬ ಭಾವ ಬಂದು ಬಿಡುತ್ತದೆ. ಅದು ತಾತ್ಕಾಲಿಕ, ಅದು ನಿಜ ವೈರಾಗ್ಯವೋ ಅದನ್ನು ಪರೀಕ್ಷಿಸಬೇಕಾಗ್ತದೆ. ಆದ್ದರಿಂದ ಸನ್ಯಾಸ ದೀಕ್ಷೆ ಬೇಕು ಅಂತ ಬಂದವರಿಗೆಲ್ಲ ಗುರುಗಳು ಕೊಡುವುದಿಲ್ಲ. ಅದು ಎಷ್ಟು ವರ್ಷ ಪರೀಕ್ಷೆ ಮಾಡಿ ಅಯ್ಯೋ ಹೇಳಿ ಪ್ರಯೋಜನ. ಹಾಗೆಯೇ ಆಕರ್ಷಣೆಯೂ ಕೂಡ ಯಾವ ಕಾರಣದಿಂದ ಯಾರಲ್ಲಿ ಈ ಆಕರ್ಷಣೆ ಉಂಟಾಗುತ್ತದೆ. ನಿನಗೆ ಆಕರ್ಷಣೆ ಉಂಟಾಯ್ತು ಅಂತ ಹೇಳಿದ್ರೆ ಅವಳಿಗೆ ಸಿಟ್ಟು ಬರ್ತದೆ. ಯಾಕೆ ನನ್ನದೇನು ಕ್ಷಣಿಕ ಆಕರ್ಷಣೆ ಅಂತ ತಿಳಿದ್ರು, ಅದಲ್ವೇ ಹೇಳುವುದಷ್ಟೇ. ಆದ್ರೆ ಅಂತರಂಗದ ಆ ಭಾವ ಅದು ನಿಜವಾದ ಆಕರ್ಷಣೆಯ ಅಲ್ಲ, ಅಲ್ಲಿರುವ ವಾಸ್ತವ ಅದನ್ನೆಲ್ಲ ಅರ್ಥವಿಸಿಕೊಂಡು ಒಂದು ಸ್ಥಿರವಾದ ಭಾವವೋ, ಅದು ಸಂಚಾರಿ ಅಲ್ಲದೆ ಸ್ಥಾಯಿ ಎನ್ನುವುದನ್ನು ಗುರುತಿಸಿಕೊಳ್ಳುವ ಆ ಎಳೆ ಬಹಳ ಸೂಕ್ಷ್ಮವಾದದ್ದು. ಆದ್ದರಿಂದಲೇ ನಾನು ನಿನ್ನಲ್ಲಿ ಮೊದಲಾಗಿ ಕ್ಷಮೆಯಾಚಿಸ್ತೇನೆ. ನಿನ್ನನ್ನು ನೋಡಿದ ಕಾಲಕ್ಕೆ ನಿನ್ನದಾದ ರೂಪಾತಿಶಯ, ನಿನ್ನದಾದ ಗುಣಾತಿಶಯವನ್ನು ಕಂಡ ಕಾಲಕ್ಕೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕಂಡಿತು. ಇದ್ದ ಸಾಹಿತ್ಯ ಶಾಸ್ತ್ರದ ಅಧ್ಯಯನದ ಬಲದಲ್ಲಿ ಒಂದೆರಡು ಅಲ್ಲಿ ಇದ್ದದ್ದನ್ನು ಇಲ್ಲಿ ಹಾಕಿತ್ತು ಅಂತಂದ್ರೆ ಕಂಡೇ ಹಾಕಿದ್ದು. ಹೌದಲ್ಲ, ಅಲ್ಲಿ ಕವಿಯೊಬ್ಬ ವರ್ಣಿಸಿದ್ದು ಸತ್ಯ ಕಾಣ್ತಾ ಉಂಟಲ್ಲ. ಆದರೆ ಆ ನನ್ನ ಮಾತುಗಳೇ ನಿನಗೆ ಪ್ರೇರಣೆಯಾಗಿ ಎಲ್ಲಾದರೂ ನಿನ್ನ ಬಾಯಿಂದ ಈ ಮಾತುಗಳು, ಈ ಅಪೇಕ್ಷೆ ಬಂದದ್ದಿದ್ರೆ ನಾ ಪ್ರಾಮಾಣಿಕ ನಿನ್ನಲ್ಲಿ ಕ್ಷಮೆ ಯಾಚಿಸ್ತೇನೆ. ನಿನ್ನ ಮನಶ್ಚಾಂಚಲ್ಯಕ್ಕೆ ನಾ ಕಾರಣನಾದೆ ಎಂಬ ಭಾವದಲ್ಲಿ ನಾನು ಆಡಿದ್ದಾನೆಲೇಲಲ್ಲ. ಮತ್ತೆ ನೀ ಕೇಳಿದೆಯಲ್ಲ, ಈ ಬ್ರಹ್ಮಚರ್ಯವನ್ನು ತ್ಯಜಿಸಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು. ತರುಣಿ, ನಿನ್ನ ಭವಿಷ್ಯವನ್ನು ನನ್ನ ಕಣ್ಣಿನಲ್ಲಿ ನಾ ಕಂಡ್ರೆ ನನಗೇನು ಕಾಣ್ತದೆ ಗೊತ್ತುಂಟು? ಈಗ ಕ್ಷಣದ ಹಿಂದೆ ನಿನ್ನ ಮುಖವನ್ನು ವರ್ಣಿಸಿ ಸರೋವರದ ಮಧ್ಯದಲ್ಲಿ ನಳವರಿಸುವ ಕೆಂಪು ಕಮಲದಂತೆ ಕಂಗೊಳಿಸುತ್ತಿರುವ ನಿನ್ನ ಮುಖಾರವಿಂದ ಬೆಳಗುವುದಕ್ಕೆ ಸೂರ್ಯ ಬೇಕು. ಸೂರ್ಯನಿಗೆ ಮುಖ ಮಾಡಿ ಸೂರ್ಯಕಾಂತಿ, ಸೂರ್ಯನ ಬೆಳಕಿನಲ್ಲಿ ಕಮಲ ಅರಳುತ್ತದೆ ಎನ್ನುವುದರಿಂದ ನಾಳೆ ಸೂರ್ಯ ಮೋಡದ ಮರೆಯಲ್ಲಿ ಮರೆಯಾಗಿ ಹೋಗಿದ್ದಾನೆ, ನನಗೆ ಇದುವೇ ಸೂರ್ಯ. ಯಾಕೆ? ಬೆಂಕಿಗೂ ಬಿಸಿ ಉಂಟಲ್ಲ ಅಂತ ಬೆಂಕಿಯನ್ನು ಹಿಡಿದ್ರೆ ಬಾಡಿ ಹೋಗುತ್ತದೆ, ಕಮಲವೇ ಇಲ್ಲವಾಗಿ ಹೌದು. ಆದ್ದರಿಂದಲೇ ಯಾಕೆ ಆ ಸೂರ್ಯನಲ್ಲಿಯೇ ಕಮಲದ ಸಂಗಮ ಆಗಬೇಕು, ಸರಿ, ಹೊರತು ಬೆಂಕಿಯ ಜೊತೆಗಲ್ಲ. ಇದೀಗ ಬೆಂಕಿ ಅಂತ ಯಾರನ್ನು ಕರೆಯುವುದು? ಈ ಜೀವ ಜಾಲಕ್ಕೆ ಆ ಅನುಭವಕ್ಕೆ ಅತ್ಯಂತ ವೇದನೆ ಕೊಡುವ ಬಡತನ, ದಾರಿದ್ರ್ಯಕ್ಕೆ ಬೆಂಕಿ ಎಂತಲೇ ಹೆಸರು. ದಾರಿದ್ರ್ಯವೆಂಬ ಬೆಂಕಿಯ ದಹನ ಕ್ರಿಯೆ ಎನ್ನುವುದು ಪ್ರತ್ಯಕ್ಷವಾಗಿ ಕಾಣುವ ಬೆಂಕಿಯ ದಹನ ಕ್ರಿಯೆಗಿಂತ ಘೋರ, ತೀವ್ರ, ಅವಮಾನಕರ ಇತ್ಯಾದಿ ಇತ್ಯಾದಿ ಶಾಸ್ತ್ರಗಳಲ್ಲಿ ಆಡಿದ ಮಾತುಗಳು. ಅದು ಅಕ್ಷರಶಃ ಸತ್ಯ ಎನ್ನುವುದನ್ನು ಕಂಡುಂಡವನ. ರಾಜಕುಮಾರಿಯಾಗಿ ಬೆಳೆದವಳು, ಮೃಷ್ಟಾನ್ನ ಭೋಜನ ಮಾಡಿದವಳು, ನಿನ್ನದಾದಂತಹ ಆ ಭವ್ಯ ಭವಿತವ್ಯ ರೂಪುಗೊಳ್ಳಬೇಕಾದ ನೆಲೆ ಏನು, ಅದಕ್ಕಿರುವ ಬೆಲೆ ಏನು, ನಿನ್ನ ಅಪ್ಪಯ್ಯನ ಕಲ್ಪನೆ ಏನು, ನಿನ್ನನ್ನು ಹೀಗೆ ಕಾಣುವಲ್ಲಿ ಅಲ್ಲ, ಮುಂದೆ ನೀನು ಇನ್ನೊಬ್ಬಳ ಕೈ ಹಿಡಿಯುವ ಪತ್ನಿಯಾಗಿ ಬಂದ ಕಾಲಕ್ಕೆ ಮಗಳನ್ನವ ಸ್ವೀಕರಿಸುವ ಬಗೆ ಏನು. ಅಪ್ಪಯ್ಯನನ್ನು ಬಿಡು, ಈಗ ನಿನ್ನ ಜೊತೆ ಇಷ್ಟು ಮಂದಿ ಇದ್ದಾರಲ್ಲ, ಅವರಲ್ಲಿ ಒಬ್ಬರಾದ್ರು ನೀನಾಡುವ ಈ ಮಾತಿಗೆ ಒಪ್ಪುತ್ತಾರ? ನೀನು ಏನೋ ನನ್ನ ಮಾತಿನಿಂದಲೋ ಅಲ್ಲ ಯಾವ ಭಾವದಿಂದಲೋ ಒಂದು ಆಕರ್ಷಣೆ ನಿನಗೆ ಉತ್ಪತ್ತಿಯಾಗಿದೆ, ನಾವು ಒಪ್ಪುತ್ತೇನೆ. ಸರಿ, ಆಶ್ರಮ ಪ್ರದೇಶದ ಜೀವನ ಅಂತಂದ್ರೆ ಏನು ಸುಲಭ ಅಂತ ತಿಳಿದೆಯಾ? ಮಾತಾಡಿದಷ್ಟು ಸುಲಭ ಅಲ್ಲ ತರುಣ್. ಆದ್ದರಿಂದ ಆ ನಿನ್ನ ಜೀವನದ ಈ ಕ್ರಮವನ್ನು ಬಿಟ್ಟು ಈ ನನ್ನ ಜೀವನದ ಕ್ರಮಕ್ಕೆ ಒಗ್ಗಿಕೊಳ್ಳುವುದು ಉಂಟಲ್ಲ, ನನಗಿದ ಅನಿವಾರ್ಯ. ನಾನು ಇದನ್ನಷ್ಟು ಪ್ರೀತಿಯಿಂದಲೇ ಒಪ್ಪಿದ್ದೇನೆ. ಹಾಗಂತ ಪ್ರಪಂಚದಲ್ಲಿ ಎಲ್ಲರೂ ಇದನ್ನೇ ಒಪ್ಪಬೇಕು ಅಂತ ನಾವು ಬಯಸುವ ಅಲ್ವೇ ಅಲ್ಲ. ಆದ್ದರಿಂದ ಈ ಬಡತನ, ಈ ಬೇಗೆಯನ್ನು ನೀ ಸಹಿಸಿಕೊಳ್ಳುವುದಕ್ಕೂ ಅಸಮರ್ಥಳಾಗಿದ್ದಿ. ಕೇವಲ ಕೋಮಲ ಶಾರೀರೆ, ಕಂಠಧ್ವನಿ ಮಾತ್ರ ಅಲ್ಲ, ನಿನ್ನ ಶರೀರವು ಸುಕೋಮಲವಾದದ್ದೇ.
ಈ ಎಲ್ಲ ನೆಲೆಯಲ್ಲಿ ನಿಜಾರ್ಥದಲ್ಲಿ ಆಲೋಚಿಸಿ ನಾನಾಡುವ ಮಾತು ನಿನ್ನದಾದಂತಹ ಈ ಭಾವ ಇದು ತರ ಅಲ್ಲ. ಆದ್ದರಿಂದ ಇಲ್ಲ, ನಾನಿನ್ನು ಆಶ್ರಮಕ್ಕೂ ನಿನ್ನನ್ನು ಕರೆಯುವುದಿಲ್ಲ. ಅಲ್ಲ, ನೀ ಬೇಸರ ಮಾಡಬೇಡ. ಯಾಕೆ ಗೊತ್ತುಂಟು, ನಿನ್ನ ಬದುಕನ್ನೇ ಆಶ್ರಮ ಅಂತ ಶಬ್ದದಲ್ಲಿ ಏನುಂಟು ನೀ ಅರ್ಥ ಮಾಡಿಕೊ. ಆಶ್ರಮ, ಈ ಶ್ರಮ. ಆದ್ದರಿಂದ ನಾ ಹೇಳಿದ್ದು ಆಶ್ರಮಕ್ಕೆ ನಿನ್ನನ್ನು ಕರೆಯುವುದಿಲ್ಲ ಅಂತಂದ್ರೆ ಅತಿಥಿ ಸತ್ಕಾರದಲ್ಲಿ ಹಿಂದುಳಿತೇನೆ ಅಂತಲ್ಲ. ಈ ನೀ ಬಯಸುವ ಆಶ್ರಮಕ್ಕೆ ನಾ ನಿನ್ನನ್ನು ಕರೆಯುವ ಮನ ಮಾಡುವುದಿಲ್ಲ. ಆದ್ದರಿಂದ ನೀ ಹಠ ಮಾಡಬೇಡ. ಈ ಒಳ್ಳೆಯ ಕ್ಷತ್ರಿಯ ಎಂಥದ್ದು ಕಂಠೀರ ಅವನಿನ್ನ ಕೊರಳಿಗೊಂದು ಕರಿಮಣಿ ಕಟ್ಟುವ ಹಾಗಾಗಲಿ, ಒಂದು ಸುಖ ದಾಂಪತ್ಯವನ್ನು ಅನುಭವಿಸುವ ಹಾಗೆ ಹುಟ್ಟಿದ ಕುಲಕ್ಕೂ ಮತ್ತೆ ನೀ ಸೇರುವ ಕುಲಕ್ಕೂ ಸರ್ವ ಮಂಗಳೆಯ ಆಗಿ ಮಂಗಲ ಪ್ರದಾಯಿನಿಯಾಗಿ ಸುಖ ಜೀವನ ನಿನ್ನದ್ದಾಗಲಿ. ಮತ್ತೆ ಬೇಡ, ಇದೆಲ್ಲ ಮಾತಾಡಬೇಡ, ತುಂಬಾ ಬೇಸರ ಬೇಡ. ಸತ್ಯವಾನ ಸತ್ಯವನ್ನೇ ಹೇಳುವಲ್ವ, ಅದು ಜೊತೆಗುಂಟು. ಆದ್ದರಿಂದಲೇ ನಮ್ಮ ನೀಡಿದ ಸಂಸ್ಕಾರ ಹೇಗೆ ಗೊತ್ತು, ಸೌಂದರ್ಯವನ್ನು ಗುರುತಿಸುವುದಕ್ಕಿಂತ ಮೊದಲು ನಾ ಅದರಲ್ಲಿ ಹೇಳಿದ್ದು, ಮೊದಲೇ ದೂರದಿಂದ ನಿನ್ನನ್ನು ಕಂಡು ಬಂದವ ಸೌಂದರ್ಯವನ್ನು ಮಾತ್ರ ನೋಡಿ ಮಾತಾಡುವ ಸಂಸ್ಕಾರ ಹೇಳಿಕೊಡ್ಲಿಲ್ಲ. ಅದರ ಹಿಂದೆ ಮತ್ತೆರಡು ಶಬ್ದ ಉಂಟು, ಒಂದು ಸತ್ಯಂ, ಇನ್ನೊಂದು ಶಿವಂ, ಆ ನಂತರದಲ್ಲಿ ಸುಂದರಂ. ಸರಿ, ಆ ಸೌಂದರ್ಯದ ಹಿಂದೊಂದು ಸತ್ಯ, ಒಂದು ಶಿವತ್ವ, ಮಂಗಲಪ್ರದಾಯಕತ್ವ ಅದಷ್ಟುಂಟು ಅಂತಾದ್ರೆ ಆ ಸೌಂದರ್ಯಕ್ಕೆ ಬೆಲೆ. ಈ ಸೌಂದರ್ಯ ಎಲ್ಲಾದರೂ ಇಲ್ಲಿಗೆ ಸಂಗಮ ಆಯಿತು ಅಂತಾದರೆ ನಿನ್ನ ಭವಿತವ್ಯದ ನೀ ಕಲ್ಪಿಸಿದ ಸತ್ಯ ಉಂಟಲ್ಲ ಸರ್ವನಾಶವೇ. ನೀ ಅಪೇಕ್ಷಿಸುವ ಮಂಗಲ ಅಂತ ಏನು ಉಂಟಲ್ಲ, ಆಹಾ, ಸಾವಿರ ಸಾವಿರ ದಾಸಿಯರು ಕಾಣಿಸ್ತಾರೆ, ನೀ ಇಲ್ಲಿ ದಾಸಿಯೇ ಆಗಬೇಕಾಗ್ತದೆ. ಆದ್ದರಿಂದ ಪರಿಸ್ಥಿತಿ ಹೇಗುಂಟು ಅಂತ ಕೇಳಿದ್ರೆ, ಆಶ್ರಮದಲ್ಲಿರುವವರಿಗೆ ಕತ್ತಲೆ, ನಾ ಬೆಳಕು. ಆಶ್ರಮದಲ್ಲಿರುವವರಿಗೆ ನಾನೇ ಕಾಲು, ನಾನೇ ಕೈ. ಆದ್ದರಿಂದ ಇದನ್ನೆಲ್ಲ ನಾವು ತುಂಬಾ ವಿಸ್ತಾರ ಮಾಡುವುದಿಲ್ಲ. ಯಾಕೆ ಬಲ್ಲಯ್ಯ, ಓ ಇವನಿಗೆ ತುಂಬಾ ಬೇಸರ ಉಂಟೇನೋ ಈ ವಿಷಯದಲ್ಲಿ ಅಂತ ಗ್ರಹಿಸುವ ಹಾಗಾಗುತ್ತದೆ. ನಾನು ನಿನ್ನೆಲ್ಲ ಆಡುವಾಗ ಬೇಸರದಿಂದ ಆಡುವುದು ಯಾಕೆ, ನಿನಗೀ ಕಷ್ಟ ಬೇಡ ಎಂಬ ಭಾವದಲ್ಲಿ ಮಾತ್ರ. ಆದ್ದರಿಂದ ನನಗದಿಷ್ಟ, ಆದ್ದರಿಂದ ನಿನಗದಿಷ್ಟವಾಗದು. ಆದ್ದರಿಂದ ನಿನ್ನ ಭವಿಷ್ಯ ಸುಂದರವಾಗಲಿ, ಉಜ್ವಲವಾಗಲಿ, ಪ್ರಾಮಾಣಿಕ ಆಶಯ. ಮಹನೀಯ, ನೀನು ಒಂದು ಮಾತಿನಲ್ಲಿಯೂ ಕೂಡ ಎಲ್ಲಿಯೂ ಈವರೆಗೆ ಆಡಿದ್ರೆ ಕಡು ದರಿದ್ರರು ನಾವು, ಕಷ್ಟ ಆಗುತ್ತದೆ, ದಾಸಿಯಂತೆ ಬದುಕಬೇಕು, ಅರಗುವರಿಯಾಗಿ ಬೆಳೆದ ನಿನ್ನ ಬದುಕು ನಷ್ಟ ಆಗುತ್ತದೆ, ಕಷ್ಟ ಆಗುತ್ತದೆ, ಬದುಕು ಹಸನಾಗ್ಲಿ, ಒಬ್ಬ ಕಂಠೀರವನ ಕೈ ಹಿಡಿದು ಬದುಕು ಅಂತ ಹಸನಾಗಲಿ ಅಂತ ಹರಸ್ತೀರಿ, ಉಳಿದದೆಲ್ಲ ಹೇಳ್ತೀರಿ. ಒಂದು ವಾಕ್ಯದಲ್ಲಿ ಆದ್ರೂ ಸಾವಿತ್ರಿ ನನಗೆ ನೀನು ಇಷ್ಟ ಆಗ್ಲಿಲ್ಲ ಅಂತ ಹೇಳಿಲ್ಲ. ಅಲ್ಲ, ಆಕ್ಷೇಪಿಸಿ ಆಡ್ತಾ ಇರುವುದಲ್ಲಪ್ಪ. ನೀನ್ ಇದುವರೆಗೆ ಒಂದು ಆಕ್ಷೇಪ ಹೇಳಲೇ ಇಲ್ಲ. ನೀನು ಆಡಿದ ಭಾಷೆಯಲ್ಲಿ, ಭಾವದಲ್ಲಿ ಹಾಗೆ ಗುರುತಿಸ್ಲಿಕ್ಕೆ ಇಲ್ಲವೇ ಇಲ್ಲ. ಅಂದ್ರೆ ನಾನು ಹೇಳಿದ್ದೆ ಯಾಕೆ ಅಂದ್ರೆ, ಈ ಕ್ಷಣಕ್ಕಾದ್ರೂ ಸಾವಿತ್ರಿಯ ಬದುಕು ಹಸನಾಗಬೇಕು ಅನ್ನುವುದೇ ನಿಮ್ಮ ಅಪೇಕ್ಷೆಯೇ ಹೊರತು, ಎಲ್ಲಿ ನನ್ನ ಕೈ ಹಿಡಿದ್ರೆ ಸಾವಿತ್ರಿಯ ಬದುಕು ಹಾಳಾಗುತ್ತದೆ ಎನ್ನುವ ಕಾಳಜಿಯೇ ಹೊರತು, ಹೇಗಾದ್ರೂ ಸಾವಿತ್ರಿಯನ್ನು ಸಾಗ ಹಾಕಬೇಕು ಎಂಬ ಧೋರಣೆ ಔದಾಸೀನ್ಯ ಅಲ್ಲ. ಔದಾಸೀನ್ಯ ಯಾಕಪ್ಪ ನಿನ್ನಲ್ಲಿ? ಲೋಕ ಸಮಸ್ತ ಸುಖಿನೋ ಭವಂತು, ಪ್ರಪಂಚದ ಸಕಲರು ಸುಖಿಗಳಾಗಿರ್ಲಿ, ನಿನಗೆ ಸ್ವಲ್ಪ ಹೆಚ್ಚು ಸಿಕ್ಕಿದ್ರೆ ತೊಂದರೆ ಇಲ್ಲ ಅಂತ ಹೇಳುವವನ. ಹಾಗಲಿ, ಆದ್ರೆ ನನಗೆ ಹೇಗಾಗಿದೆ ಗೊತ್ತಾ, ಅದೇ ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಆಶಯವೇ ಇರುವುದು. ಆದ್ರೆ ನನ್ನ ಲೋಕ ನಿಮ್ಮಷ್ಟು ದೊಡ್ಡದಿಲ್ಲ, ನನಗೆ ನೀವೇ ಲೋಕ ಎಂಬ ನೆಲೆಗೆ ಬಂದು ನಿಂತಿದೆ.